ಈ ಭರತಖಂಡದ ಭಾರತ ದೇಶದ ದಕ್ಷಿಣ ದಿಕ್ಕಿನಲ್ಲಿ ದೊಡ್ಡ ಸಮುದ್ರವನ್ನ ನಾವೆಲ್ಲರೂ ಕೂಡ ಕಾಣ್ತೇವೆ. ಆ ಸಮುದ್ರದ ಆಳದಿಂದ ಒಂದು ಜಲಪ್ರವಾಹ ಮೇಲ್ಮುಖವಾಗಿ ಹರಿದು ಬರುತ್ತೆ. ಆ ಮೇಲ್ಮುಖವಾಗಿ ಹರಿಯುವಂತಹ ಯಾವ ನೀರು ಇದೆ, ಆ ನೀರನ್ನ ಶೇಷ ನದಿ ಅನ್ನೋ ಹೆಸರಿನಿಂದ ಕರೀತಾರೆ. ಆ ನದಿಯ ಒಂದು ವಿಶೇಷತೆ ಏನು ಅಂತ ಹೇಳಿದರೆ, 6 ತಿಂಗಳು ಪೂರ್ವಾಭಿಮುಖವಾಗಿ ಹರಿಯತ್ತೆ, 6 ತಿಂಗಳು ಪಶ್ಚಿಮಾಭಿಮುಖವಾಗಿ ಹರಿಯತ್ತೆ. ಹೀಗಾಗಿ ಒಂದೊಂದು ಬಾರಿ ಆ ಕ್ಷೇತ್ರಕ್ಕೆ ಹೋದಂತಹ ಸಂದರ್ಭದಲ್ಲಿ ಸರಿಯಾದ ದಿಕ್ಕಿನ ಜ್ಞಾನ ಉಂಟಾಗೋದೇ ಇಲ್ಲ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಧ್ರುವಾದಿಧ್ವಾಂತರವಗೆ ವೈಷ್ಣವೇಂದೀ ವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯತಿಶ್ರೇಷ್ಠರಾದ ರಾಘವೇಂದ್ರ ತೀರ್ಥರು ತಮ್ಮ ಸನ್ಯಾಸಾಶ್ರಮ ಸ್ವೀಕಾರದ ನಂತರದಲ್ಲಿ ಅನೇಕ ಪವಿತ್ರವಾದ ತೀರ್ಥಗಳಲ್ಲಿ ಸ್ನಾನವನ್ನ ಮಾಡಿ, ಆ ತೀರ್ಥಗಳನ್ನ ಪವಿತ್ರ ಮಾಡಿ ಅದರೊಟ್ಟಿಗೆ ತಾವು ಪವಿತ್ರರಾಗಿ ಸಂಚಾರವನ್ನ ಮಾಡ್ತಾ ರಾಮೇಶ್ವರ ಕ್ಷೇತ್ರಕ್ಕೆ ಬಂದಿದ್ದಾರೆ. ಆ ರಾಮೇಶ್ವರ ಕ್ಷೇತ್ರಕ್ಕೆ ಆಗಮಿಸಿ ಆ ಭಗವಂತ ಶ್ರೀರಾಮಚಂದ್ರನಾಗಿ ಅವತಾರ ಮಾಡಿದಾಗ ತನ್ನ ಮಡದಿಯಾದ ಸೀತೆಯ ಅನ್ವೇಷಣೆಗೋಸ್ಕರ ದಶಕಂಠನಿಂದ ಅಪಹೃತಳಾದ ಯಾವ ಸೀತಾದೇವಿ ಇದ್ದಾಳೆ, ಆ ಸೀತಾದೇವಿಯನ್ನ ಪುನಃ ವಾಪಸ್ ಪಡೆಯೋದಕ್ಕೋಸ್ಕರ ಶ್ರೀರಾಮಚಂದ್ರ ರಾಮೇಶ್ವರ ಕ್ಷೇತ್ರದಿಂದ ಲಂಕಾಪಟ್ಟಣದ ತನಕವೂ ಕೂಡ ಸೇತುವೆಯನ್ನ ಕಟ್ಟಿದ್ದಾನೆ. ಅಂಥ ರಾಮ ಸೇತುವೆಯ ವರ್ಣನೆಯನ್ನ ಕವಿಗಳು ಮಾಡಲಿಕ್ಕೆ ಆರಂಭ ಮಾಡ್ತಾ ಇದ್ದಾರೆ. अपि शेषपूर्वक पुनःसृतिस्थितावपि पूर्वपश्चिमदिशोरुदन्वती न कथं भिदेति विभुना भिदाकृते कृतसेतुना लसति यः पयोऽन्ततः. ಇಡೀ ಈ ಭರತಖಂಡ ತನ್ನ ಸುತ್ತಲೂ ಕೂಡ ನೀರಿನಿಂದ ಆವೃತವಾಗಿ ಮಧ್ಯದ ಒಳಗೆ ದ್ವೀಪದಂತೆ ಕಂಗೊಳಿಸ್ತಾ ಇದೆ. ಇಂಥ ದ್ವೀಪದಂತೆ ಕಂಗೊಳಿಸ್ತಾ ಇರತಕ್ಕಂತಹ ಈ ಭರತಖಂಡದ ಭಾರತ ದೇಶದ ದಕ್ಷಿಣ ದಿಕ್ಕಿನಲ್ಲಿ ದೊಡ್ಡ ಸಮುದ್ರವನ್ನ ನಾವೆಲ್ಲರೂ ಕೂಡ ಕಾಣ್ತೇವೆ. ಆ ಸಮುದ್ರದ ಆಳದಿಂದ ಒಂದು ಜಲಪ್ರವಾಹ ಮೇಲ್ಮುಖವಾಗಿ ಹರಿದು ಬರುತ್ತೆ. ಆ ಮೇಲ್ಮುಖವಾಗಿ ಹರಿಯುವಂತಹ ಯಾವ ನೀರು ಇದೆ, ಆ ನೀರನ್ನ ಶೇಷ ನದಿ ಅನ್ನೋ ಹೆಸರಿನಿಂದ ಕರೀತಾರೆ. ಆ ನದಿಯ ಒಂದು ವಿಶೇಷತೆ ಏನು ಅಂತ ಹೇಳಿದರೆ, 6 ತಿಂಗಳು
ಪೂರ್ವಾಭಿಮುಖವಾಗಿ ಹರಿಯತ್ತೆ, 6 ತಿಂಗಳು ಪಶ್ಚಿಮಾಭಿಮುಖವಾಗಿ ಹರಿಯತ್ತೆ. ಹೀಗಾಗಿ ಒಂದೊಂದು ಬಾರಿ ಆ ಕ್ಷೇತ್ರಕ್ಕೆ ಹೋದಂತಹ ಸಂದರ್ಭದಲ್ಲಿ ಸರಿಯಾದ ದಿಕ್ಕಿನ ಜ್ಞಾನ ಉಂಟಾಗೋದೇ ಇಲ್ಲ. ನಾವೆಲ್ಲರೂ ಕೂಡ ನದಿ ಯಾವ ದಿಕ್ಕಿನಿಂದ ಹರಿಯತ್ತೆ ಅನ್ನೋದರ ಮೇಲಿನಿಂದ ದಿಕ್ಕಿನ ಒಂದು ನಿರ್ಣಯವನ್ನ ಮಾಡ್ತಕ್ಕಂತಹದ್ದನ್ನು ಕಾಣ್ತೇವೆ. 6 ತಿಂಗಳು ಒಂದು ಬದಿ, 6 ತಿಂಗಳು ಇನ್ನೊಂದು ಬದಿ ಹರಿದರೆ ಆಗ ಸರಿಯಾಗಿ ದಿಕ್ಕಿನ ಜ್ಞಾನ ನಮಗಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅನೇಕ ವೈದಿಕರು ಪರ್ವಕಾಲಗಳಲ್ಲಿ ಆ ಸಮುದ್ರ ಸ್ನಾನಕ್ಕೆ ಹೋದಾಗ ತಮ್ಮ ನಿತ್ಯಾನುಷ್ಠಾನಗಳನ್ನ ಪೂರೈಸಿಕೊಳ್ಳೋದಕ್ಕೆ ಅಹರಹ ಸಂಧ್ಯಾಮುಪಾಸೀತ, ಸಂಧ್ಯಾ ವಂದನಾದಿ ನಿತ್ಯಾನುಷ್ಠಾನ ಕ್ರಮಗಳನ್ನ ಮಾಡ್ತಾರೆ. ಆ ಅನುಷ್ಠಾನಗಳನ್ನ ಮಾಡಬೇಕಾದರೆ ಯಾವುದು ಪೂರ್ವ, ಯಾವುದು ಪಶ್ಚಿಮ, ಯಾವುದು ಉತ್ತರ ಅನ್ನೋ ದಿಕ್ಕಿನ ಸರಿಯಾದ ಜ್ಞಾನ ಇಲ್ಲದಿದ್ದಲ್ಲಿ ಆಗ ಮಾಡಿದ ಕರ್ಮಕ್ಕೆ ಅಲ್ಪ ಫಲ ದೊರಕತ್ತೆ. ಈ ಕಾರಣದಿಂದ ಆ ದಿಕ್ಕಿನ ಸರಿಯಾದ ಜ್ಞಾನ ಆಗ್ತಾ ಇರಲಿಲ್ಲ. ಪರಮಾತ್ಮ ಏನು ಮಾಡಿದ? ನ ಕಥಂ ಬಿಭೇತಿ ಹೇಳ್ತಾರೆ, ಕವಿಗಳು ಹೇಳ್ತಾರೆ, ಅಪಿ ಪೂರ್ವ ಪಶ್ಚಿಮ ದಿಶೋರುದನ್ವತಿ. ಪೂರ್ವ ಪಶ್ಚಿಮ ಈ ದಿಕ್ಕುಗಳ ಸರಿಯಾದ ಜ್ಞಾನ ಆಗ್ತಾ ಇರಲಿಲ್ಲ. ಈ ಕಾರಣಕ್ಕೋಸ್ಕರ ಸಮರ್ಥನಾಗಿರ್ತಕ್ಕಂತಹ ಯಾವ ಆ ಶ್ರೀರಾಮಚಂದ್ರ ಇದ್ದಾನೆ, ಆ ಪರಮಾತ್ಮ ಇದರ ಸರಿಯಾದ ಜ್ಞಾನ ಉಂಟಾಗಬೇಕು ಅನ್ನೋ ಕಾರಣದಿಂದ ಮಧ್ಯಪ್ರದೇಶದಲ್ಲಿ, ಸಮುದ್ರದ ಮಧ್ಯಭಾಗದಲ್ಲಿ ಆ ಶ್ರೀರಾಮಚಂದ್ರ ಒಂದು ಸೇತುವೆಯನ್ನ ನಿರ್ಮಾಣ ಮಾಡಿದ್ದಾನೆ. ಈ ಸೇತುವೆಯ ನಿರ್ಮಾಣದಿಂದ ಅಲ್ಲಿ ಹೋಗ್ತಕ್ಕಂತಹ ಯಾವ ಜ್ಞಾನಿಗಳು ಇದ್ದಾರೆ ಆ ಜ್ಞಾನಿಗಳಿಗೆ ಸರಿಯಾದ ದಿಕ್ಕಿನ ಜ್ಞಾನ ಉಂಟಾಗ್ಲಿಕ್ಕೆ ಆರಂಭ ಆಯಿತು. ಇಂತಹ ಎಲ್ಲ ವೈದಿಕರಿಗೆ, ಅಲ್ಲಿ ಹೋಗ್ತಕ್ಕಂತಹ ಯಾವ ಯಾವ ಭಕ್ತರಿದ್ದಾರೆ ಆ ಎಲ್ಲ ಭಕ್ತರಿಗೂ ಕೂಡ ಅನುಗ್ರಹವನ್ನ ಮಾಡುವ ಅಪೇಕ್ಷೆಯಿಂದಲೇ ಆ ಪ್ರಭು ಶ್ರೀರಾಮಚಂದ್ರ ರಘುಕುಲ ಕೇತು ಆದ ಯಾವ ಆ ಶ್ರೀರಾಮಚಂದ್ರ ಇದ್ದಾನೆ, ಆ ಶ್ರೀರಾಮಚಂದ್ರ ಸೇತುವೆಯನ್ನ ಮಧ್ಯಭಾಗದಲ್ಲಿ ನಿರ್ಮಾಣ ಮಾಡಿದ. ಅಂಥ ಸೇತುವೆಯನ್ನ, ಪರಮ ಪವಿತ್ರವಾದ ಆ ಸೇತುವೆಯನ್ನ ಆ ರಾಘವೇಂದ್ರ ತೀರ್ಥರು ದರ್ಶನವನ್ನ ಮಾಡಿದರು ಅನ್ನೋದನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಹೀಗೆ ವರ್ಣನೆ ಮಾಡ್ತಾ ಮುಂದೆ ಆ ಸೇತುವೆಯನ್ನ ಹಾಗೆ ವರ್ಣಿಸ್ತಾರೆ. ಯಾವ ರೀತಿಯಾಗಿ ಇದೆ ಶ್ರೀರಾಮಚಂದ್ರ ನಿರ್ಮಾಣ ಮಾಡಿದ ಸೇತುವೆ, ಯಾವ ರೀತಿಯಾಗಿ ನಮ್ಮ ಕಣ್ಣಿಗೆ ಕಾಣ್ತಾ ಇದೆ ಹೇಳಿದ್ರೆ, ಛಿದುರಸ್ಯ ಯಸ್ಯ ರಘುವೀರ ಸಾಯಕೈರ್ವಸುಧಾಪಟಸ್ಯ ವಿವರಂ ನಿಶೀವ್ಯತಾ ವಿಧಿನಾ ಕೃತಾನು ನವತಂತು ಸಂತತಿರ್ನಲಸೇತುನಾ ನವಮನನ್ಯದಿಚ್ಛತಾ. ಸೀತಾಮಾತೆಯನ್ನ ರಾವಣ ದಕ್ಷಿಣ ದಿಕ್ಕಿಗೆ ಕೊಂಡೊಯ್ದಿದ್ದಾನೆ. ಅಂಥ ದಕ್ಷಿಣ ದಿಕ್ಕಿಗೆ ಪ್ರಯಾಣವನ್ನ ಮಾಡಿ ಹನುಮಂತ ದೇವರು ಸೀತಾದೇವಿಯ ದರ್ಶನವನ್ನ ಮಾಡಿ ಉಂಗುರವನ್ನ ಕೊಟ್ಟು ಪುನಃ ವಾಪಸ್ ಈ ಸುಗ್ರೀವನ ಸನ್ನಿಧಾನಕ್ಕೆ ಬಂದು ಸೀತಾಮಾತೆಯ ಸಂಭಾಷಣೆಯ ವಿವರವನ್ನ ರಾಮಚಂದ್ರನ ಹತ್ತಿರ ವಿವರವಾಗಿ ಹೇಳ್ತಾನಂತ ಹನುಮಂತ. ಹೇಳಿದಾಗ ತೀರ್ಮಾನ ಮಾಡ್ತಾರೆ, ಹಾಗಾದ್ರೆ ಅಂಥ ಲಂಕಾಪಟ್ಟಣಕ್ಕೆ ಹೋಗ್ಲಿಕ್ಕೆ ಸಾಮರ್ಥ್ಯ ಇರೋದು ಇಷ್ಟು ಸಾವಿರಾರು ಜನ ಕಪಿಗಳಲ್ಲಿ ಹನುಮಂತನಿಗೆ ಮಾತ್ರ.
ಹಾಗಾದ್ರೆ ಇಷ್ಟೆಲ್ಲಾ ಕಪಿಗಳನ್ನ ಆ ಲಂಕಾಪಟ್ಟಣಕ್ಕೆ ಹೇಗ್ ಕೊಂಡೊಯ್ಯೋದು ಅಂತ ಆಲೋಚನೆಯನ್ನ ಮಾಡಿ ಆ ಶ್ರೀರಾಮಚಂದ್ರ ಸಮುದ್ರದ ಮಧ್ಯದಲ್ಲಿ, ದಕ್ಷಿಣ ಸಮುದ್ರದ ಮಧ್ಯಭಾಗದಲ್ಲಿ, ಲಂಕಾಪಟ್ಟಣವನ್ನ ಸಮೀಪಿಸತಕ್ಕಂತಹ ಭಾಗದವರೆಗೂ ಕೂಡ ಸೇತುವೆಯನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳ್ತಾರೆ, ಸಂಕಲ್ಪವನ್ನ ಮಾಡ್ತಾರೆ. ಇವತ್ತಿನ ಕಾಲದಲ್ಲಿ ಸಮುದ್ರದ ಮಧ್ಯದಲ್ಲಿ ದ್ವೀಪವನ್ನ ನಿರ್ಮಾಣ ಮಾಡೋದು, ಸಮುದ್ರದ ಮಧ್ಯದಲ್ಲಿ ಸುಮಾರು 20-25 ಕಿಲೋಮೀಟರ್ ಗಟ್ಟಲೆ ದೊಡ್ಡ ದೊಡ್ಡ ಸೇತುವೆಯನ್ನ ನಿರ್ಮಾಣ ಮಾಡೋದು, ಇದೆಲ್ಲ ಈಗ ಮಾತ್ರ ಮಾಡ್ತಾ ಇದ್ದಾರೆ ಅಂತ ಅನ್ಕೋಬಾರದು. ಇವರಿಗೆಲ್ಲರಿಗೂ ಕೂಡ ಮೂಲ ಪುರುಷ ಯಾರು ಅಂತ ಹೇಳಿದ್ರೆ ಶ್ರೀರಾಮಚಂದ್ರ. ಯಾಕೆ ಏನೋ ಒಂದು 20-25 ಕಿಲೋಮೀಟರ್ ಮಾಡಿದ್ರೆ ಇಷ್ಟೆಲ್ಲ ವ್ಯಾಪಕವಾಗಿ ಪ್ರಚಾರವನ್ನು ತೆಗೆದುಕೊಳ್ತಾರೆ. ಪ್ರಭು ಶ್ರೀರಾಮಚಂದ್ರ ಆ ಸಮುದ್ರದ ಮಧ್ಯದಲ್ಲಿ 100 ಯೋಜನೆ ಪರ್ಯಂತ ಆ ಮಧ್ಯದಲ್ಲಿ ಸೇತುವೆಯನ್ನು, ಅದ್ಭುತವಾದ ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ. ಈ ಕಾಲದಲ್ಲಿ ಮಾಡುವಂತಹ ಯಾವ ಸೇತುವೆ ಇದೆ, ಇದಕ್ಕೆ ಆಯುಷ್ಯ ಅತಿ ಹೆಚ್ಚು ಅಂತ ಹೇಳಿದರೆ 100 ವರ್ಷ ಮಾತ್ರ. ಆದರೆ ರಾಮ ನಿರ್ಮಾಣ ಮಾಡಿದ ಯಾವ ಸೇತುವೆ ಇದೆ, ಇಷ್ಟು ಲಕ್ಷ ವರ್ಷಗಳಾದರೂ ಕೂಡ ಆ ಸೇತುವೆಯ ಒಂದೇ ಒಂದು ಭಾಗವೂ ಕೂಡ ಕುಸಿದು ಬಿದ್ದಿಲ್ಲ ಅಂತ ಹೇಳಿದ್ರೆ ರಾಮ ನಿರ್ಮಾಣ ಮಾಡಿದ ಸೇತುವೆಯ ಮಹತ್ವ ಎಷ್ಟು ಅದ್ಭುತವಾದುದು ಅಂತ ಆಲೋಚನೆ ಮಾಡಬೇಕು. ಅಂಥ ಸೇತುವೆಯನ್ನ ನಿರ್ಮಾಣ ಮಾಡೋದಕ್ಕೋಸ್ಕರ ಸಮುದ್ರದ ತೀರಕ್ಕೆ ಶ್ರೀರಾಮಚಂದ್ರ ಬರ್ತಾನೆ, ಸೈನ್ಯ ಸಮೇತನಾಗಿ ಬರ್ತಾನೆ. ಸಮುದ್ರ ರಾಜ ತನ್ನ ಮನೆಯಲ್ಲಿ ಸೇತುವೆಯನ್ನ ಕಟ್ಟೋದಕ್ಕೆ ಅವಕಾಶವನ್ನ ಮಾಡಿ ಕೊಟ್ಟಾನು. 1 ದಿನ ಆಯ್ತು, ಉತ್ತರ ಇಲ್ಲ. 2 ದಿನ ಆಯ್ತು, ಉತ್ತರ ಇಲ್ಲ. 3 ದಿನ ಆಯ್ತು, ಉತ್ತರ ಬರದಿದ್ದಾಗ ಕೋಪಿಷ್ಠನಾದ ಶ್ರೀರಾಮಚಂದ್ರ, ಪ್ರತಿಯೊಬ್ಬ ಪುರುಷನಿಗೂ ಕೂಡ ತಾಳ್ಮೆ ಅನ್ನುವಂತಹ ಇರುತ್ತೆ. ಆ ತಾಳ್ಮೆಯನ್ನ ಯಾವತ್ತೂ ಕೂಡ ಕೆಡಿಸ್ಲಿಕ್ಕೆ ಹೋಗಬಾರದು. ಈ ಕಾರಣದಿಂದ ಶ್ರೀರಾಮಚಂದ್ರ ಸಿಟ್ಟಾಗಿ ತನ್ನ ಬಿಲ್ಲಿನಲ್ಲಿ ಬಾಣವನ್ನ ಹೂಡಿ ಆ ಸಮುದ್ರ ರಾಜನ ಮೇಲೆ ಬಾಣ ಪ್ರಯೋಗ ಇನ್ನೇನು ಮಾಡಬೇಕು. ತಕ್ಷಣಕ್ಕೆ ಆ ಸಮುದ್ರ ರಾಜ ಆ ಕಲಶವನ್ನ ಶ್ರೀರಾಮಚಂದ್ರನಿಗೆ ಗೌರವವನ್ನ ಅರ್ಪಣೆ ಮಾಡೋದಕ್ಕೋಸ್ಕರ ಬರ್ತಾನೆ. ಶ್ರೀರಾಮಚಂದ್ರ, ನನ್ನ ಈ ಚಾಪಲ್ಯವನ್ನ ದಯವಿಟ್ಟು ಮನ್ನಿಸು. ಅವಶ್ಯವಾಗಿ ಈ ನನ್ನ ಸಮುದ್ರದ ಮಧ್ಯದಲ್ಲಿ ಸೇತುವೆಯನ್ನು ನಿರ್ಮಾಣ ಮಾಡಿ ನಿನ್ನ ಮಡದಿಯಾದ ಸೀತಾದೇವಿಯ ದರ್ಶನವನ್ನ ಮಾಡಿ ಲಂಕಾಧೀಶ್ವರನ ದಹನ ಮಾಡಿ ವಾಪಸ್ ನಿನ್ನ ಪತ್ನಿಯನ್ನ ಕರೆದುಕೊಂಡು ಬಾ ಹೇಳ್ತಾನೆ. ಆಗ ರಾಮ ಕೇಳ್ತಾನೆ, ಬಿಲ್ಲಿನಲ್ಲಿ ಬಾಣ ಕೂಡಿ ಆಗಿದೆ, ಈ ಬಿಲ್ಲಿನಲ್ಲಿ ಕೂಡಿದ ಬಾಣ ಯಾವತ್ತೂ ಕೂಡ ವ್ಯರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ನಿಮ್ಮ ಬಾಣ ಅಥವಾ ಕೆಲಸಗಳೆಲ್ಲವೂ ಕೂಡ ವ್ಯರ್ಥ ಆದರೆ ಆಗಬಹುದು, ಆದರೆ ಭಗವಂತನಾದ ಶ್ರೀರಾಮಚಂದ್ರ ಮಾಡಿದ ಯಾವ ಕೆಲಸವೂ ಕೂಡ ವ್ಯರ್ಥ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಈ ಕಾರಣದಿಂದ ರಾಮ ಕೇಳ್ತಾನೆ, ಬಾಣ ಕೂಡಿ ಆಗಿಬಿಟ್ಟಿದೆ, ಇಂಥ ಬಾಣವನ್ನ ನಾನು ಎಲ್ಲಿ ಬಿಡಲಿ? ಆಗ ಸಮುದ್ರ ರಾಜ ಹೇಳ್ತಾನೆ, ಏನಿಲ್ಲ, ನನ್ನ ಈ ಸಮುದ್ರದ ಒಳಗೆ ಅನೇಕ ದೈತ್ಯರೆಲ್ಲರೂ ಕೂಡ ಪ್ರಾಣಿಗಳ ರೂಪದಲ್ಲಿ ಬಂದು ಇವತ್ತಿನ ದಿನ ವಾಸವನ್ನ ಮಾಡ್ತಾ ಇದ್ದಾರೆ. ಈ ದೈತ್ಯರು ಪ್ರಾಣಿಗಳ ರೂಪದಿಂದ ವಾಸ ಮಾಡ್ತಾ ಇರೋದ್ರಿಂದ ನಿಜವಾಗಿಯೂ ಸಮುದ್ರದಲ್ಲಿ ಇರತಕ್ಕಂಥ ಜಲಚರ ಪ್ರಾಣಿಗಳಿಗೆ ವಾಸ ಮಾಡಲಿಕ್ಕೆ ತೊಂದರೆ ಆಗಿದೆ. ಆದ್ದರಿಂದ ಯಾವ ಬಾಣವನ್ನ ಇವತ್ತಿನ ದಿನ ನೀನು ಬಿಲ್ಲಿನಲ್ಲಿ ಹೂಡಿದ್ದೀಯೋ ಅಂಥ ಬಾಣವನ್ನ ಆ ದೈತ್ಯರ ಮೇಲೆ ಪ್ರಯೋಗ ಮಾಡು. ಸಮುದ್ರ ರಾಜ ಪ್ರಾರ್ಥನೆಯನ್ನು ಮಾಡ್ತಾನೆ. ಅವನ ಪ್ರಾರ್ಥನೆಗೆ ಓಗೊಟ್ಟು ಶ್ರೀರಾಮಚಂದ್ರ ಆ ಬಾಣವನ್ನ ಜೋರಾಗಿ ಬಿಡ್ತಾನೆ.
ಅಲ್ಲಿ ಇರ್ತಕ್ಕಂಥ ಅಸಂಖ್ಯ ದೈತ್ಯರನ್ನ ಆ ಶ್ರೀರಾಮಚಂದ್ರ ಕೊಂದು ಹಾಕ್ತಾನೆ. ಎಂಥ ವಿಚಿತ್ರ ಅಂದ್ರೆ ಹೇಳುತ್ತೆ, ಆ ರಾಮ ಸೇತುವೆಯನ್ನ ಕಟ್ಟಬೇಕಾದ್ರೆ ನೀರಿನಲ್ಲಿ ಯಾವ ಕಲ್ಲನ್ನ ಹಾಕಿದರೂ ಕೂಡ ಸಹಜವಾಗಿ ವಸ್ತು ಭಾರ ಇದ್ದರೆ ನೀರಿನಲ್ಲಿ ಮುಳುಗುವಂತಹದ್ದು ಒಂದು ಪ್ರಕ್ರಿಯೆ. ಆ ನೀರಿನಲ್ಲಿ ಆ ಕಲ್ಲನ್ನ ಹಾಕಿದಾಗ ಮುಳುಗ್ಲಿಕ್ಕಾರಂಭ ಆಯಿತು. ಸೇತುವೆಯ ನಿರ್ಮಾಣದ ನೇತೃತ್ವವನ್ನ ವಹಿಸಿಕೊಂಡಂತಹ ಯಾವ ನಲಮಹಾರಾಜ ಇದ್ದಾನೆ, ಆ ನಲಮಹಾರಾಜ ಬಂದು ರಾಮಚಂದ್ರನ ಹತ್ರ ಪ್ರಾರ್ಥನೆಯನ್ನ ಮಾಡ್ತಾನೆ. ರಾಮ ರಾಮ, ಸಮುದ್ರ ರಾಜ ಸೇತುವೆಯನ್ನ ಕಟ್ಲಿಕ್ಕೆ ಅವಕಾಶ ಕೊಟ್ಟರೂ ಕೂಡ ಸೇತುವೆಯನ್ನ ಮಾತ್ರ ನಿರ್ಮಾಣ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಕಿದ ಪ್ರತಿಯೊಂದು ಕಲ್ಲುಗಳು ಕೂಡ ಸಮುದ್ರದ ಆಳವನ್ನ ಸೇರ್ತಾ ಇದೆ. ಈ ಆಳವನ್ನು ಸೇರ್ತಾ ಇರೋದ್ರಿಂದ ಹೆಂಗ್ ತಾನೇ ಸೇತುವೆಯನ್ನ ಕಟ್ಟೋದು ಅಂತ ಹೇಳಿದಾಗ ರಾಮ ಹೇಳ್ತಾನೆ, ಯಾವ ಸೇತುವೆಯನ್ನ ನಿರ್ಮಾಣ ಮಾಡೋದಕ್ಕೋಸ್ಕರ ಯಾವ ಕಲ್ಲುಗಳನ್ನ ನೀವು ಬಳಸ್ತೀರೋ ಆ ಕಲ್ಲಿನ ಮೇಲೆ, ಪ್ರತಿಯೊಂದು ಕಲ್ಲಿನ ಮೇಲೂ ಕೂಡ ನನ್ನ ಹೆಸರನ್ನ ಬರೆದು ನೀವು ಸೇತುವೆಯನ್ನ ನಿರ್ಮಾಣ ಮಾಡಿ. ಎಲ್ಲ ಕವಿಗಳು ಕೂಡ ಸಂತೋಷದಿಂದ ಸೇತುವೆಯ ನಿರ್ಮಾಣದಲ್ಲಿ ಹನುಮಂತ, ಜಾಂಬವಂತ, ಅಂಗದ, ನೀಲ, ತಾರ, ಹಾಗೆ ನಲಮಹಾರಾಜ ಇವರೆಲ್ಲರ ಸಂಪೂರ್ಣ ಉಸ್ತುವಾರಿಯಲ್ಲಿ ಆ ನಲಮಹಾರಾಜ ಸೇತುವೆಯನ್ನ ನಿರ್ಮಾಣ ಮಾಡಲಿಕ್ಕೆ ಉದ್ಯುಕ್ತನಾಗ್ತಾನೆ. ಇಂಥ ಆ ಸೇತುವೆ ಅವರ ನೇತೃತ್ವದಲ್ಲಿ ಕಟ್ಟಿದಂತಹ ಯಾವ ಸೇತುವೆ ಇದೆ, ಆ ಸೇತುವೆ ಹೇಗಿದೆ ಅಂತ ಕೇಳಿದ್ರೆ, ರಾಮ ಯಾವ ಬಾಣವನ್ನ ಬಿಟ್ಟನೋ, ಸಮುದ್ರಕ್ಕೆ ಬಾಣವನ್ನ ಬಿಟ್ಟನೋ, ಆಗ ಭೂತಾಯಿಯ ಬಟ್ಟೆ ಹರಿದು ಹೋಯಿತು. ಹರಿದು ಹೋದಂತ ಸಂದರ್ಭದಲ್ಲಿ ನಮ್ಮ ನಿಮ್ಮ ಮನೆಗಳಲ್ಲಿ ಹಿಂದಿನ ಕಾಲದಲ್ಲಿ ಅಜ್ಜ ಅಜ್ಜಿ ಅಥವಾ ತಂದೆ ತಾಯಿ ಬಟ್ಟೆಗಳು ಏನಾದ್ರೂ ಕೂಡ ಹರಿದು ಹೋಗಿದ್ದರೆ ಆ ಬಟ್ಟೆಯನ್ನ ಬಿಸಾಡದೆ ಆ ಹರಿದು ಹೋದ ಜಾಗದಲ್ಲಿ ಅದೇ ಬಣ್ಣದ ದಾರದಿಂದ ಆ ಬಟ್ಟೆಯನ್ನ ಪುನಃ ಹೊಲಿದು ಏನು ಮಾಡ್ತಾ ಇದ್ರು ಅಂದ್ರೆ ಹಾಕಿಕೊಳ್ಳಲಿಕ್ಕೆ, ಬಟ್ಟೆಯನ್ನು ಧರಿಸ್ಲಿಕ್ಕೆ ಮತ್ತೆ ಪುನಃ ಸಿದ್ಧಪಡಿಸ್ತಾ ಇದ್ರಂತೆ ಹಿಂದಿನ ಕಾಲದಲ್ಲಿ. ಈಗಿನ ಕಾಲದಲ್ಲಿ ಒಬ್ಬೊಬ್ಬರಂತೂ ಒಂದು ಸಲ ಒಂದು ಬಟ್ಟೆಯನ್ನ ಧರಿಸಿದರೆ ಪುನಃ ಇನ್ನೊಂದು ಬಾರಿ ಆ ಬಟ್ಟೆಯನ್ನ ಧರಿಸ್ಲಿಕ್ಕೆ ಹೋಗೋದಿಲ್ಲ ಕೆಲವರೆಲ್ಲರೂ ಕೂಡ. ಆದರೆ ಬಟ್ಟೆಗೆ ಎಷ್ಟೋ ಜನ ಇವತ್ತಿನ ದಿನ ಮಾನ ಮರ್ಯಾದೆ ಮುಚ್ಚಿಕೊಳ್ಳೋದಕ್ಕೋಸ್ಕರ ಯಾವ್ದ್ಯಾವುದೋ ತುಂಡು ತುಂಡು ಬಟ್ಟೆಗಳನ್ನ ಧರಿಸಿರ್ತಾರೆ. ಅಂಥ ದುರಹಂಕಾರದ ವರ್ತನೆಯನ್ನ ಯಾವತ್ತೂ ಕೂಡ ನಮ್ಮ ಜೀವನದಲ್ಲಿ ನಾವು ಮಾಡ್ಲಿಕ್ಕೆ ಹೋಗಬಾರದು. ಕವಿಗಳು ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ವಿಧಿನಾ ಕೃತಾನು ನವ ತಂತು ಸಂತತಿ ನಲ ಸೇತುನ ನವ ಮನನ್ಯದಿಚ್ಛತ ಅಂತ ಹೇಳ್ತಾ ಇದ್ರು. ಅಂದರೆ ಯಾವ ಆ ಸೇತುವೆ ಇದೆ, ರಾಮ ಯಾವ ಭೂಮಿಗೆ ಬಾಣವನ್ನ ಬಿಟ್ಟಿದ್ದನೋ ಆ ಬಿಟ್ಟಾಗ ಭೂತಾಯಿಯ ಬಟ್ಟೆ ಹರಿದು ಹೋಗಿತ್ತು. ಅಂಥ ಹರಿದು ಹೋದ ಬಟ್ಟೆಯ ಪುನಃ ಹೊಲೆಯುವಿಕೆಗೋಸ್ಕರವೋ ಅನ್ನುವಂತೆ ಶ್ರೀರಾಮಚಂದ್ರ ಮಾಡಿದ ಸೇತುವೆ ಆ ರೀತಿಯಾಗಿ ಕಾಣ್ತಾ ಇದೆ. ರಾಮ ನಿರ್ಮಾಣ ಮಾಡಿದ ಸೇತುವೆ ಆ ಹರಿದು ಹೋದ ಭೂತಾಯಿಯ ಬಟ್ಟೆಯನ್ನ ಜೋಡಿಸೋದಕ್ಕೋಸ್ಕರ ಇದೆಯೋ ಏನೋ ಅನ್ನುವಂತೆ ಕವಿಗಳು ಇಲ್ಲಿ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಅಂಥ ಒಂದು ನಮ್ಮ ನಿಮ್ಮ ಮನೆ ಇರ್ತಕ್ಕಂಥ ಬಟ್ಟೆ ಹರಿದು ಹೋದ್ರೆ 10 ಹೊಲಿಗೆಯೋ ಅಥವಾ 20 ಹೊಲಿಗೆಯಲ್ಲಿ ಆ ಬಟ್ಟೆ ಪುನಃ ಸಿದ್ಧವಾಗುತ್ತೆ. ಭೂತಾಯಿಯ ಬಟ್ಟೆ ಹರಿದು ಹೋಯ್ತು ಅಂತ ಬಿಟ್ರಿ ಎಷ್ಟು ತುಂಬಾ ದೊಡ್ಡದಾಗಿ, ಅಂಥ ದೊಡ್ಡದಾಗಿರ್ತಕ್ಕಂಥ ಆ ಸೇತುವೆಯ ಯಾವ ನಿರ್ಮಾಣ ಇದೆ, ಭೂತಾಯಿಯ ದೊಡ್ಡದಾದ ಹರಿದು ಹೋದ ಬಟ್ಟೆಯ ಒಂದು ಆ ಕೂಡಿಸುವಿಕೆಗೋಸ್ಕರ ಇದೆ ಅಂತ ಹೇಳಿ ಕವಿಗಳು ಇಲ್ಲಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ.